ನಮ್ಗೆ ಓಟ್ ಹಾಕ್ಬೇಕು, ಮರಿಬೇಡಿ ಆಯ್ತಾ? ಮಾಡ್ಕೊಡ್ತೀನಿ, ನನ್ನ ನಂಬಿ. ಏನೋ ಓಟ್ ಹಾಕಿ, ನಮ್ಗೆ ಬೇಕು. ಇಲ್ಲೋಡ್ರಮ್ಮ, ಎಲೆಕ್ಷನ್ ಅಂದ್ಮೇಲೆ ಯಾರು ಬರ್ತಾ ಇರ್ತಾರೆ, ಏನೇನೋ ಕತೆಗಳನ್ನ ಹೇಳಿ ಹೋಗ್ತಾ ಇರ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ ಕಡೆಯಿಂದ ನಮ್ ಕುಲ್ದೋರೆ ಆಗಿರುವಂತ ನಮ್ಮ ತಮ್ಮ ಏನ್ ಕುಲ ಅನ್ಕೊಂಡು ಮಾತಾಡ್ತಾ ಇದೀನಿ ತಾನೆ. ಇವನೇನೋ ಫ್ಯಾನ್ಸ್ ಮುಂದೆ ಅವಮಾನ ಮಾಡ್ಬಿಟ್ಟ. ಮೋಹನ್ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅಂದ್ರೂ ಮಾಡ್ತಾನೆ, ಸರಿನಾ? ನಿಮ್ ಎಲ್ರು ಓಟು ನಮ್ಮವನ್ಗೆ ಹಾಕ್ಬೇಕು. ನಮ್ಮ ಓಟ್ ಎಲ್ಲ ನಿಮ್ಗೆ ಹಾಕ್ತಿವಿ. ಏನೋ ಇದು ಲೋ, ತಡಿಯೋ ಸ್ವಲ್ಪ ಲೋ, ನನ್ ಫ್ಯಾನ್ಸ್ ನೆಲ್ಲ ಕರ್ಕೊಂಡು ಹೋಗ್ತಾವನು. ಹೋಗ್ರಪ್ಪ, ಹೋಗಿ ನೋಡ್ಕೋಸ್ಕರ ವೋಟ್ ಮಾಡ್ತಾ ಇದ್ದೀರಲ್ರು. ಹೋಗಿ ಮಕ್ಳ, ಮಾಡ್ತೀನಿ ನಿಮಗೆ ಎಲ್ರಿಗೂ. ಎಲ್ಲ ಹಾಳ್ ಬಾವಿಗೆ ಬಿಸಾಯ್ತೀರಾ. ಕತ್ರಿಗೆನೆ ಓಟು, ಎಂತದ್ರಲ್ಲಿ ಕಟ್ಟಿದ್ಯೋ ಇದನ್ನ? ಬೇವಿನ ಕಡ್ಡಿ. ನನ್ ಕಷ್ಟ ನನಗಾಗಿದ್ರೆ ಇದನ್ನ ಹಿಡ್ಕೊಂಡು ಕತ್ರಿಗೆ ಓಟ್ ಹಾಕಿ ಅಂತೆ. ಇಲ್ಲಿ ನೀರಿಗೆ ಜಾತಿ ಬೇರೆ ಇದೆಯಾ? ಏನ್ ಕಾಲ ಬಂತಪ್ಪ. ನಮ್ಗೆ ಯಾರು ಸರಿಯಾಗಿ ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ, ಇದನ್ನೆಲ್ಲ ನನ್ನ ಕೈಯಲ್ಲಿ ಹೊರಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ನಿರ್ಣಯ ತಗೋಬೇಕು ಅಂತ ಅನ್ಕೊಂಡಿದೀನಿ. ಅದೇನು ಅಂದ್ರೆ, ನನ್ ಪಾರ್ಟಿನೂ ವಾಟರ್ನು ಮೇರರ್ ಪಾರ್ಟಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕ್ಯಾಶ್ ತಗೊಳ್ಳೋಣ ಅನ್ಕೊಂಡಿದೀನಿ. ಕ್ಯಾಶ್ ಸೂಪರ್ ಐಡಿಯಾ. ಸೂಪರ್ ಅಂತೀರಾ? ಮತ್ ಲೇಟ್ ಏನಕ್ಕೆ? ಬನ್ನಿ ಹೋಗೋಣ, ನಡೀರಿ, ಬನ್ನಿ ಹೋಗೋಣ. ಲಾಸ್ಟ್ ಪ್ಲೇಗ್ ಒಂದು ಪ್ಲೀಸ್. ಕುಡಿಯೋ ಕುಡಿಯೋ ಕುಡಿಯೋ, ಎಷ್ಟು ಬೇಕೋ ಕುಡಿಯೋ. ನಿಮಗೆ ಕುಡ್ಸಿ ಹಾಳಾಗಿ ಹೋಗಿದ್ದೀನಿ. ಅದು ಏನಾಗ್ಬಿಡುತ್ತೋ ಆಗ್ಬಿಡ್ಲಿ. ಕುಡಿಯೋ ನೀನು, ಕುಡಿಯೋ ಮಗ. ವೈನ್ ಪ್ಲಸ್ ವೈನು ಸೂಪರ್ ಕ್ಲಿಕ್ ಕೊಡ್ತು ಮಗ. ಇನ್ನು ಕಿಕ್ ಬರ್ಲಿ ಅಂತ ಗಂಜಲ ಸ್ವಲ್ಪ ಮಿಕ್ಸ್ ಮಾಡಿ. ಏನ್ ಮಗ ಮೀಡಿಯೇಟರ್ ಆ ಕಡೆ ಬನ್ನಿ ಅಂತ ಬೇರೆ ಕರಿತಾ ಇದ್ದ, ನಡೀರೋ. ಯಾರ ನೀವೆಲ್ಲ ಗೂಳಿ ತರ ನುಗ್ತಾ ಇದ್ದೀರಲ್ಲ ನೀವೆಲ್ಲ? ಯಾರ ನೀವೆಲ್ಲ? ನೀವ್ಯಾರು? ಐ ಆಮ್ ಕಾರ್ಪೊರೇಟರ್. ಏನ್ ನೀವ್ ಕಾರ್ಪೊರೇಟರ್ ಆದ್ರೆ ನಮ್ ಸರ್ ಯಾರು? ಹೊಸಬ್ರು. ನೀನೇ ಫಿಕ್ಸ್ ಆಗ್ಬಿಟ್ಟ? ಈಗೇನ್ ಹೊಸದಾಗಿ ಹೇಳ್ಬೇಕಾ? ನಡೆ, ನಿನ್ ಸಾರ್ಗ್ ಫೋನ್ ಮಾಡು. ನಮ್ ಸಾರ್ ಈ ಟೈಮ್ ನಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ. ನೀನ್ ಬಿಡದೆ ಹೋದ್ರೆ ನಾವೇ ಹೋಗ್ತೀವಲ್ಲ. ಒಂದ್ ನಿಮಿಷ ಹಾಗೆ ಇರು. ಮೇಯರ್ ಸರ್, ಸರ್ ಅವ್ರೆಲ್ರು ಮೇಲ್ ಎಲ್ಗೋ ಒಳಗ್ ಗೂಳಿ ನುಗ್ದಂಗ್ ನುಗ್ತಾ ಇದೀಯಾ? ಇದು ದೊಡ್ಡವ್ರ ಮ್ಯಾಟ್ರು. ಮೊದ್ಲು ನಾನ್ ಹೋಗಿ ಸೆಟ್ ಮಾಡ್ಕೊಂಡ್ ಬರ್ತೀನಿ, ನೀನ್ ಇಲ್ಲ ಇರು, ಸರಿನಾ? ಏನ್ರಿ ಮೇಯರ್ ಸರ್? ನನ್ನ ಹೆಸರು PK, ಕತ್ರಿ ಗುರುತು ಪಾರ್ಟಿ ಅಭ್ಯರ್ಥಿ ನಾನು. ಗೊತ್ತು. ಏನ್ ವಿಷಯ? ನಾನು ನಮ್ಮ ಪಾರ್ಟಿ ಕಾರ್ಯಕರ್ತರಿಗೋಸ್ಕರ ಒಂದು ಒಳ್ಳೆ ನಿರ್ಣಯಕ್ಕೆ ಬಂದಿದ್ದೀನಿ. ಅದ್ ಏನಪ್ಪಾ ಅಂದ್ರೆ, ನಮ್ಮ ಪಾರ್ಟಿ ಧ್ವಜನ ಪಕ್ಕಕ್ಕಿಟ್ಟು ನಿಮ್ ಪಾರ್ಟಿ ಧ್ವಜನ ಹೆಗ್ಲು ಮೇಲೆ ಇಟ್ಕೊಂಡು ನಿಮ್ ತಮ್ಮನ್ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀನಿ. ಏನಂತೀರಾ? ಅದೇ ರೀ, ಸಿಂಪಲ್ ಆಗಿ ಹೇಳೋವರೆಗೂ ನಿಮ್ಗೆ ಅರ್ಥನೇ ಆಗಲ್ವಾ? ನಮ್ಮ ಪಾರ್ಟಿನ ನಿಮ್ ಪಾರ್ಟಿ ಜೊತೆ ಟೈಪ್ ಮಾಡೋಣ ಅನ್ಕೊಂಡಿದೀವಿ. ಏನಂತೀರಾ? ಓಕೆ. ನಿನ್ ಹತ್ರ ಎಷ್ಟು ಓಟ್ ಇದೆ? ಎಷ್ಟಿದ್ರು ಏನು, ನಿಮ್ ಗೆಲ್ಲೋದಕ್ಕಷ್ಟು ಸಾಕು. ಯಾಕೆ ಸುಮ್ನೆ ಟೆನ್ಷನ್? ಅದೇ, ನಿನ್ನ ಹತ್ರ ಎಷ್ಟು ಓಟ್ಗಳಿದೆ? I no argument. I want 25 lakhs. That's it, sir. That. ಅಷ್ಟಕ್ಕೂ ಈ ಡಿವಿಷನ್ ಅಲ್ಲಿ ಎಷ್ಟು ಓಟ್ಗಳಿದೆ ಅಂತ ನಿನ್ಗೆ ಏನಾದ್ರು ಗೊತ್ತಾ? ಅದು ಪಕ್ಕದ ಊರಲ್ಲೊಂದು 200 300. ನಿನಗೆ ಗೊತ್ತಿಲ್ಲ ಬಿಡು. ನಾನ್ ಹೇಳ್ತೀನಿ, ಕೇಳಿಸ್ಕೊ. ಪೂರ್ತಿಯಾಗಿ 17,000 ಓಟು. ಅದರಲ್ಲಿ ರೆಡ್ಡಿ ವರ್ಗ 5,000 ಓಟು, ಕಮ್ಮ ವರ್ಗ 4,500 ಓಟು, ನಾಯ್ಡು ವರ್ಗ 2,500, SC ST 4,700. ಮತ್ತೆ ನೀನ್ ಸುತ್ತ ತಿರುಗ್ತಾ ಇರ್ತಾರಲ್ಲ ಬಚ್ಚಾಗಳು, ಅವ್ರದ್ದು ಬರೀ 4 ಓಟ್ಗಳು. ಅವ್ರು ಕೊನೆ ಕ್ಷಣದಲ್ಲಿ ಬಿಯರ್ ಕುಡಿದು ಆ ಕೊನೆ 4 ಓಟ್ಗಳನ್ನ ನಿನಗ್ ಹಾಕ್ತಾರೋ ಇಲ್ಲ ನನಗ್ ಹಾಕ್ತಾರೋ ಅಂತ ಯಾರಿಗೂ ಗೊತ್ತೇ ಇಲ್ಲ. ನಿಜಾನೇ, ಎಲ್ಲ ಕಳ್ಳನ್ ಮಕ್ಳೇ. PK, ನಿನ್ ರೇಂಜ್ ಏನು ಅಂತ ಗೊತ್ತಾ? ಒಂದು ಬೀರ್ ಬಾಟ್ಲು, ಒಂದು ಬಿರಿಯಾನಿ, ಒಂದು ಹೊಸ 500 ರೂಪಾಯಿ ನೋಟು ತಗೊಂಡು ಎದ್ದು ಹೋಗ್ತಾ ಇರೋ. ಗೆಟ್ ಔಟ್. ಬಟ್ ಮಕ್ಕ ರುಚಿಗದ್ಬಿಟ್ಟ. ವಾಚ್ಮ್ಯಾನ್, ಅರ್ಚ್ತವ್ನ್ ಕಣೋ. ಮತ್ ನಿಮ್ ಏರಿಯಾದಲ್ಲಿ ಓಟ್ ಎಷ್ಟು ಸಿಗುತ್ತೆ ಅಂತ ಬೇರೆ ಲೆಕ್ಕ ಹಾಕ್ತಾ ಇದ್ದಾನ ಕಣೋ. ಮಕ್ಳೆಷ್ಟು, ಗಂಡ್ ಮಕ್ಳೆಷ್ಟು, ಹೆಣ್ಮಕ್ಳೆಷ್ಟು ಅಂತೆಲ್ಲ ಕೇಳ್ತಾ ಇದ್ದಾನ ಕಣೋ. ಅವ್ನ್ ಯಾವನೋ ನನ್ನನ್ ಕೇಳಕ್ಕೆ? ದುಡ್ಡಿಲ್ಲ, ಹಸು ಆಗ್ತಿದೆ, ಯಾರು ಕೇಳಿ? ಐ ಕ್ಯಾನ್ ಮ್ಯಾನೇಜ್. ಲೋ ಮಗ, ನಮ್ ಏರಿಯಾದಲ್ಲಿ ಓಟ್ ಎಷ್ಟು? ಫ್ಲೋ ನಲ್ಲಿ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ ನನ್ನ. ಹೋಗು, ಒಳ್ಳೆ ಫ್ಲೋ ಎಲ್ಲ ಇದೆಯಾ? ಲೋ, ನೀವು ಬರ್ರೋ, ಕೂತ್ಕೊಳ್ರ. 1 2 ನನ್ನೇ ಬಿಟ್ಟು ಓಡಾಡ್ತಿದ್ದೀರಲ್ಲೋ. ನೋಡಿ, ಇವಳು ನನ್ ತಂಗಿ ಮಂದಿರ. ಇಷ್ಟ ದಿನ ನಾವ್ ಮಾಡಿರೋ ಸೇವೆನ ಮನ್ಸಲ್ಲಿ ಇಟ್ಕೊಂಡು ನನ್ ತಂಗಿಗೆ ವೋಟ್ ಮಾಡಿ. ಪ್ರೀತಿಯ ಪ್ರಜೆಗಳೇ, ನನ್ನ ಹೆಸರು ಮಂಚಾಲ ಮಂದಿರ. ನಾನು ಫಸ್ಟ್ ಟೈಮ್ ಈ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದೀನಿ. ನೀವೆಲ್ಲರೂ ನನಗ್ ಸಪೋರ್ಟ್ ಮಾಡಿ ನನ್ನನ್ ಗೆಲ್ಸಿ.
ನಿಮ್ಗೇನಾರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ನಾನ್ ಕ್ಲಿಯರ್ ಮಾಡ್ತೀನಿ. ನಮ್ಮ ಅಕ್ಕ ಹೇಳ್ದಾಗೆ ನಿಮ್ಗೆಲ್ಲ 1 ಇಯರ್ ಫ್ರೀ ಮಸಾಜ್ ಮಾಡ್ತೀವಿ. ಮೊಬೈಲ್ ಫುಡ್ ಟ್ರ್ಯಾಕ್ ತರ ಮೊಬೈಲ್ ಮಸಾಜ್ ಟ್ರಕ್ ಕೂಡ ಮಾಡಿಸ್ತೀವಿ ಅಂತ ಮಾತ್ ಕೊಡ್ತೀನಿ. ಪ್ಲೀಸ್ ನನ್ಗೆಲ್ರೂ ವೋಟ್ ಮಾಡಿ. ನಮ್ ಸ್ಲೋಗನ್ ಏನು ಅಂತ ಗೊತ್ತಾ? ಅಪ್ಪ ಅಮ್ಮನಿಗೆ ಇನ್ನೂ ಜೋರಾಗಿ ಒಳ್ಳೆ ಮನುಷ್ಯನಿಗೆ ಇನ್ನೊಂದ್ಸಲ ಹೇಳಿ. ವಿಮಾನ ಚಿಹ್ನೆಗೆ ನಿಮ್ಮ ನಮಸ್ಕಾರ, ಓಟು ಹಾಕಿ. ನಮಸ್ಕಾರ. ವಿಮಾನ ಚಿಹ್ನೆಗೆ ನಿಮ್ಮ ಓಟು ಹಾಕಿ. ಪ್ಲೀಸ್ ನನ್ಗೆಲ್ರೂ ವೋಟ್ ಮಾಡಿ. ಎಲ್ರಿಗೂ ಗೊತ್ತಲ್ವಾ? ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಅಮ್ಮ ಎಷ್ಟ್ ದಿನ ಆಗಿತ್ತು ಈ ಗುಂಡುಗಿರೋ ಬುರುಡೆ ನೋಡ್ದೆ. ಗಂಡ ಮೊದಲೇ ಸರಿ ಇಲ್ಲ ಕಣ. ನನ್ನ ಪ್ರೀತಿಯ ಪ್ರಜೆಗಳೇ, ಮರ್ತೋಗ್ಬಿಟ್ಟೆ ಅಲ್ಲ. ರಾತ್ರಿ ನೋಡಿದ್ರೆ ಪೇಪರ್ ಗಟ್ಲೆ ಬರಿ ಅಂತ್ಯ, ಬೆಳಿಗ್ಗೆ ನೋಡಿದ್ರೆ ಹೇಳದೆ ಇಲ್ಲ. ಏನು ಯೋಚನೆ ಏ, ಮಾಡ್ತಿದ್ದೀರಾ? ಪ್ರಜೆಗಳ ಮುಂದೆ ಮರ್ಯಾದೆ ತೆಗಿಬೇಡ. ನಾನ್ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ ನಿಮಗೆ ಜೀವನ ಪೂರ್ತಿ ಸಹಾಯ ಮಾಡಕಂತ ಬಂದಿದ್ದೀನಿ. ನೀವು ನನ್ನ ಗೆಲ್ಲಿಸ್ತೀರಾ? ಏನಾ ಅಷ್ಟಕ್ಕೂ ನಿಮಗೆ ಏನ್ ಬೇಕು ನಿಮಗೆ ಹೇಳಿ. ರಿಸರ್ವೇಶನ್ ಬೇಕು ಕೊಡ್ತೀರಾ? ನಿಮಗೆ ರಿಸರ್ವೇಶನ್ ಕೊಟ್ಟಾಯ್ತು, ಹೋಗಿ. ನಮ್ಗೆ ಮುಖ್ಯಸ್ಥಾನ ಕೊಡ್ತೀರಾ? ಅಷ್ಟೇನಾ? ಎಲ್ರನ್ನು ಕಳ್ಸ್ಬಿಡ್ತೀನಿ, ನೀವೇ ಹೋಗಿ. ನಾವ್ ಅದಕ್ಕಿಂತ ದೊಡ್ಡವರು. ಆಯ್ತು, ದೊಡ್ಡ ರಿಸರ್ವೇಶನ್ ಮಾಡಿಸ್ತೀನಿ, ಹೋಗಿ. ಕಡೆನೇನೆಯ ನಾವುನು. ಓ, ನಮ್ಮೂರಾದ್ರೆ ನಮ್ಮೂರಲ್ಲೇ ಮಾಡಿಸ್ತೀವಿ, ಬಿಡಿ, ಹೋಗಿ. ನೋಡಿ, ನಮ್ ರಾಜ್ಯದಲ್ಲಿ ರಿಸರ್ವೇಶನ್ ಇಲ್ದೆ ಯಾರು ಬದುಕಬಾರದು. ಎಲ್ರು ರಿಸರ್ವೇಶನ್ ಜೊತೆಗೇನೆ ಬದುಕಬೇಕು. ಯಾವ್ದಾದ್ರು ಸ್ಥಾನದಲ್ಲಿ ಇರ್ಬೇಕು ರಿಸರ್ವೇಶನ್ ಕೊಡಕ್ಕೆ. ಏ ಬಿಡಲೆ, ಅವೆಲ್ಲ ನಂಗೆ ಗೊತ್ತಿಲ್ಲ. ಲೇ, ಅದನ್ನೇನ್ ಟ್ರೈನ್ ರಿಸರ್ವೇಶನ್ ಅನ್ಕೊಂಡ ಎಲ್ಲಾರ್ಗೂ ಕೊಡೋದಕ್ಕೆ? ನಂಗೆಲ್ಲ ಗೊತ್ತು, ಸುಮ್ಮನಿರೋ, ತಲೆ ತಿನ್ಬಿಡಲೆ. ಪದೇ ಪದೇ ಬಾಯಿಗೆ ಬಂದಂಗ್ ಮಾತಾಡ್ತಾನೆ. ನೀವೇನ್ ತಲೆ ಕೆಡಿಸ್ಕೊಬಿಡಿ, ಎಲ್ಲ ಆಗುತ್ತೆ ನಿಮ್ ಕೆಲ್ಸ. ನೋಡಿ, ಇದೇ ಖುಷಿಗೆ ಇವಾಗ ನಿಮ್ಗೊಂದ್ ಚಿಕ್ಕ ವಿಷಯ ಹೇಳ. ನಮ್ ಮುಂದೆ ಇರೋರೆಲ್ಲ ಹೀನಾಯವಾಗಿ ಸೋಲ್ತಾರ, ನೋಡ್ತಾ ಇರಿ. ಹೌದಾ? ನೀವೇನಾದ್ರೂ ನನ್ನ ಗೆಲ್ಸಿದ್ರೆ ಗೆಲ್ಸಿದ್ರೆ? ಅಮರ್ನಾಥ್ ಯಾತ್ರೆಗೆ ಫ್ಲೈಟ್ ಅಲ್ಲಿ ನಿಮ್ಮನ್ನೆಲ್ಲರ ಪುಸ್ತಕ ಅಂತ ಕರ್ಕೊಂಡೋಗಿ ಲಟಕ್ ಅಂತ ಕರ್ಕೊಂಡ್ ಬರ್ತೀನಿ. ನಿಮ್ಮೆಲ್ಲ ನನ್ನಪ್ಪನೆ. ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಿಮ್ ಚಪ್ಲಿಗೆ ಧೂಳ್ ಕೂಡ ಹಿಡಿಬಾರ್ದು, ಹಾಗೆ ಮಾಡ್ತೀನಿ. ಸುಮ್ಮನಿರು, ನಾನೇನೋ ಫ್ಲೋ ಅಲ್ಲಿ ಹೇಳ್ತಾ ಇದ್ದೀನಿ. ಹಂಗಾದ್ರೆ ಓಕೆ. ಅರ್ಥ ಆಯ್ತಾ ನಿಮಗೆ? ಜೈ ಬದ್ರಿನಾಥ್, ಜೈ ಗುರುತು, ಜೈ ಜೈ ಜಗಮ್ಮ. ನಿಮ್ಮ ಓಟು ಕತ್ತರಿಗೆ. ನಿಮ್ಮ ಓಟು ಕತ್ತರಿಗೆ. ಫ್ಲೈಟ್ ಗುರುತಿಗೆ. ಫ್ಲೈಟ್ ಗುರುತಿಗೆ. ನಮಸ್ಕಾರ ನಮ್ಮ ಎಲ್ರಿಗೂ ನಮಸ್ಕಾರ. ಫ್ಲೈಟ್ ಗುರುತಿಗೆ ಹಾಕಿ ಗೆಲ್ಲಿಸ್ಬೇಕು ಇವ್ರನ್ನೆಲ್ಲ. ಬೇಡ ಬೇಡ ಬೇಡ, ಹಾಕ್ಬೇಡ. ನಿಮ್ಮ ಅಮೂಲ್ಯವಾದ ಪವಿತ್ರವಾದ ಓಟನ್ನ ಮಾಡಿ. ಫ್ಲೈಟ್ ಗುರುತಿಗೆ ಹಾಕಿ ಗೆಲ್ಲಿಸ್ಬೇಕು ಇವ್ರನ್ನೆಲ್ಲ. ಫ್ಲೈಟ್ ಗುರುತಿಗೆ. ನನ್ನ ನಂಬಿ. ನನಗೆ ನನ್ನ ನಂಬಿ ನೀವು. ಓಕೆ. ಫ್ಲೈಟ್ ಗುರುತಿಗೆ. ಏಯ್, ಸೀನ್ ಸಿತಾರ. ಬೆಳಿಗ್ಗೆ ಆದ್ರೆ 5,000 ಕೊಡ್ತೀನಿ, ರಾತ್ರಿ ಆದ್ರೆ ಜಾಸ್ತಿ ಕೊಡ್ತೀನಿ. ಬಾರೆ. ಏನೋ ಹೇಳ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ ಅವನು. ಅಯ್ಯೋ, ಏಯ್, ನೋಡಿ ನೋಡಿ, ನೋಡಿ, ನೋಡಿದ್ರಾ? ಸರಿ, ಏನ್ ಮಾಡ್ತಾ ಇವ್ನು? ನೋಡಿ, ನೋಡಿ, ಸೀರೆನೆಲ್ಲ ನೋಡಿ, ಹೇಳ್ತಾವ್ನೆ. ನೋಡಿ. ಇಂಥವ್ರಿಗೆ ಹಾಕ್ತೀರಾ ನೀವು? ಏನೋ ಮಾಡ್ತಿದ್ದಾನೆ ಇವನು. ನೋಡಿ, ಇಂಥವ್ರಿಗೆ ಹಾಕ್ಬೇಡಿ. ಹಾಕ್ಲೇಬೇಡಿ. ನೀನ್ ಯಾವನ ಹೇಳಕ್ಕೆ? ನನ್ ಮಗನೇ. ಏಯ್ ಮೋಹನ್, ಹೊಸದಾಗಿ ರಾಜಕೀಯಕ್ಕೆ ಬರ್ತಾ ಇದ್ದಾನಲ್ಲ, ಅವನ್ಗೆ ಅವನ ಗುರುಗೆ ಭಯ ಭಕ್ತಿ ಅಂದ್ರೆ ಏನು ಅಂತ ಎರಡೂ ಕೂಡ ಗೊತ್ತಾಗ್ಬೇಕು. ಟೈಮ್ ನೋಡ್ಕೊಂಡು ಚಿಕ್ಕದಾಗ ಒಂದು ಜಲ ಕೊಟ್ಟು ಬನ್ನಿ. ಹಾಗೆ ಆಗ್ಲಿ. ಅವನ್ನ ಲೆಫ್ಟ್ ಪುಷ್ ಮಾಡಿ. ಈ ನನ್ ಮಕ್ಕಳು ಬಿಡದೇ ಇಲ್ಲ ಅಂತವ್ರಲ್ಲ, ಯಪ್ಪ. ನೀವು ಸ್ಪ್ರಿಂಟ್ ಆಗ್ರ. ಓಕೆ ಅಣ್ಣ. ಹಣ ಸಿಗಾಕೊಂಡ. ದಟ್ಸ್ ಗುಡ್, ದಟ್ಸ್ ಗುಡ್. ಏನ್ ಸ್ಕೆಚ್ಚಾ? ಚೆನ್ನಾಗಿದೆ ಕಣ್ರು. ಹೊರಗಡೆ ರೌಡಿಗಳು, ಒಳಗಡೆ ಕರಾಟೆ ಮಾಸ್ಟರ್. ಪ್ಲಾನ್ ಮಾತ್ರ ಸಕ್ಕತ್ತಾಗಿದೆ. ಮಕ್ಕಳ ನಿಮ್ ಕತೆ ಮುಗಿತು ಕಣ್ರು ಇವತ್ತು. ಲೇ, ಸಾರ್ ಇವನ್ಗೂ ಇವನ್ ಗುರುಗೂ ಭಯ ಭಕ್ತಿ ಕಲ್ಸಕ್ ಹೇಳಿದಾರ, ಕಲಸ್ರ. ಇದನ್ನೇನ್ ಗಲ್ಲಿ ಪಾಲಿಟಿಕ್ಸ್ ಅಂತ ಅನ್ಕೊಂಡಿದ್ಯಾನಲೇ? ಇದು ಡಿಲ್ಲಿ ಪಾಲಿಟಿಕ್ಸ್. ಮುಗಿತ್ ನಿನ್ ಕತೆ ಇವತ್ತು.
ಬರ್ತೀನಣ್ಣ. ಲೋ ಟೋಪಿ ಬರೋ ಇಲ್ಲಿ. ರಾಜಕೀಯಕ್ಕೆ ಹೊಸದಾಗಿ ಬಂದಿರೋ ನಮಗ್ ಮಾತ್ರ ಅಲ್ಲ, ಆಲ್ರೆಡಿ ಇರೋರ್ಗೂ ಕೂಡ ಆ ಭಯ ಭಕ್ತಿ ಇರ್ಬೇಕು ಕಣ್ರೋ. ಗೊತ್ತಾಯ್ತು? ಫ್ಯಾನ್ಸ್ ನ ಟಚ್ ಮಾಡಿದಕ್ಕೆ ಈ ರೀತಿ, ಅದೇ ಗುರುನೇನಾದ್ರೂ ಟಚ್ ಮಾಡಿದ್ರೆ ಸತ್ತೋಗ್ಬಿಡ್ತೀರಾ. ಏಯ್, ಡಿಲ್ಲಿ ಆದ್ರೂ ಗಿಲ್ಲಿ ಆದ್ರೂ ನನ್ ಮುಂದೆ ನಿಮ್ಮ ಆಟ ನಡೆಯಲ್ಲ ಕಣ್ರೋ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಪುಟ್ಟ. ಮೊನ್ನೆ ದಿನ ಹಲೋ ಸರ್, ಮುಂದಿನ ಕಾರ್ಪೊರೇಟರ್ ಹೇಗಿದ್ದೀರಿ? ಇವನೊಬ್ಬ ನನ್ನ ಕಷ್ಟ ನನಗಾದ್ರೆ ಕಾರ್ಪೊರೇಟ್ ಅಂತ ಬಂದ್ಬಿಟ್ಟ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಲ್ಲ, ನಂಗೊಂದು ಡೌಟು. ಕೇಳಿ. ನಾನು ಕಾರ್ಪೊರೇಟ್ ಆಗ್ತೀನೋ ಇಲ್ವೋ ಅನ್ನೋದೇ ನನಗೆ ಡೌಟು. ಆದ್ರೆ ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ? ನಾಯಕರನ್ನ ನಾವೇನ್ ತಯಾರು ಮಾಡಕ್ ಆಗೋದಿಲ್ಲ ರೀ. ನಾಯಕರು ಜನಗಳಿಗೋಸ್ಕರ ಹುಡ್ತಾರೆ. ನಿಮ್ಮಲ್ಲಿ ನಾಯಕನ್ ನೋಡ್ತಾ ಇದೀವಿ ನಾವು. ಥ್ಯಾಂಕ್ಸ್ ಯಜಮಾನ್ರೆ. ಓಟ್ ಹಾಕ್ತೀರಲ್ವಾ? ಹಾಕ್ತೀನಿ. ಇಲ್ಲಿ ನೋಡಿ ಪಿ ಕೆ ಅವರೇ, ಏನು? ಪ್ರತಿ ಮನುಷ್ಯ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಅದರಲ್ಲಿ ಕೆಲವರು ಮಾತ್ರ ಅವಕಾಶನ ಸೃಷ್ಟಿ ಮಾಡಿಕೊಂಡು ಅವರ ಗುರಿನ ಸಾಧಿಸ್ತಾರೆ. ಆಲೋಚನೆ ಮಾಡಿ. ಪ್ರತಿ ಮನುಷ್ಯ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅದರಲ್ಲಿ ಕೆಲವರು ಮಾತ್ರ ಅವಕಾಶನ ಸೃಷ್ಟಿ ಮಾಡಿಕೊಂಡು ಅವರ ಗುರಿನ ಸಾಧಿಸ್ತಾರೆ. ಆಲೋಚನೆ ಮಾಡಿ. ನಮಸ್ಕಾರ ಸರ್. ಸ್ವಲ್ಪ ಮಕ್ಕಳ ಜೊತೆ ಮಾತಾಡ್ಬೇಕಿತ್ತು. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಲವ್ಲಿ ಚಿಲ್ಡ್ರನ್. ನಿಮ್ ಎಲ್ರಿಗೂ ಓದೋದು ಎಷ್ಟು ಇಂಪಾರ್ಟೆಂಟೋ, ಆಟ ಆಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವೇನಾದ್ರೂ ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ರೆ ನಿಮಗೆ ಒಳ್ಳೆ ಆಫರ್ ಇಡ್ತೀನಿ. ಇವ್ರೇನಪ್ಪ ಮಕ್ಳ ಹತ್ರ ಬಂದು ಆಫರ್ ಬಗ್ಗೆ ಮಾತಾಡ್ತಿದಾರ? ಯಾವನವನು? ಓಹ್ ಮಾಸ್ಟ್ರು ನೀವಾ? ಈಗ ಮೊದಲನೇ ಆಫರ್, ನಿಮ್ ಎಲ್ರಿಗೂ ವಾರದಲ್ಲಿ 5 ದಿನ ಮಾತ್ರ ವರ್ಕಿಂಗ್ ಡೇಸ್, 2 ಡೇಸ್ ಹಾಲಿಡೇ. ಈಗ ಎರಡನೇದು, ನೋ ಹೋಮ್ ವರ್ಕ್, ಓನ್ಲಿ ಸ್ಕೂಲ್ ವರ್ಕ್. ಸ್ಕೂಲಲ್ಲೇ ಓದ್ಬೇಕು, ಸ್ಕೂಲಲ್ಲೇ ಬರಿಬೇಕು. ಈಗ ಮೂರನೇದು, ಸ್ಕೂಲ್ ಬ್ಯಾಗ್ ನ ಯಾರು ತಗೊಂಡ್ ಹೋಗೋ ಅವಶ್ಯಕತೆ ಇಲ್ಲ. ಸ್ಕೂಲಲ್ಲೇ ರ್ಯಾಕ್ಸ್ ನ ಅರೇಂಜ್ ಮಾಡ್ತೀನಿ. ಬುಕ್ಸ್ ಬ್ಯಾಗ್ನೆಲ್ಲ ಇಲ್ಲೇ ಇಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬೋದು. ಸಾಕು. ಈಗ ನಾಲ್ಕನೇದು, ನಮ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಗೂ ಕೂಡ ಫ್ರೀ ಆಗಿ ಬಸ್ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಚಿಲ್ಡ್ರನ್ಸ್, ಈಗ ನೀವು ಮನೆಗೆ ಹೋಗಿ ಅಪ್ಪಂಗೆ ಅಮ್ಮಂಗೆ ಅಕ್ಕಂಗೆ ಅಣ್ಣಂಗೆ ನನಗೆ ಓಟ್ ಹಾಕಕ್ ಹೇಳಿ ನಿಮ್ಮ ಆಫರ್ ನ ಸ್ವಂತ ಮಾಡ್ಕೊಳ್ಳಿ. ಕತ್ರಿ ಗುರುತಿಗೆ ಓಟ್ ಹಾಕ್ಬೇಕು. ಅರ್ಥ ಆಯ್ತಾ? ಪರವಾಗಿಲ್ಲ, ಒಳ್ಳೆ ಪ್ಲಾನೇ ಮಾಡಿದ್ಯಾ. ಸರಿ, ನಾನು ಬರ್ತೀನಿ. ಇವತ್ ನಮ್ ಸೆಂಟರ್ ಹತ್ರ ಬರ್ಲೇ ಇಲ್ಲ, ಯಾಕೆ? ಏ, ಈ ಸೆಂಟರ್ ಸ್ಟೇಟ್ ಅಂತ ಏನೇ ನಿನ್ ಗೋಳು? ಪೀಕೆ, ಏನು? ಐ ಲವ್ ಯು ಕಣೋ. ಯಪ್ಪ, ದಾರಿ ಬಿಡು. ಪೀಕೆ, ಐ ಲವ್ ಯು. ಸುಮ್ನೆ ಈ ಹಾಡ್ ಕಳ್ಸ್ಕೊಂಡು ಡೈರೆಕ್ಟ್ ಆಗಿ ನಿನ್ ಪಾರ್ಲರಿಗೆ ಹೋಗ್ಬಿಡು. ಅಕ್ಕ, ಇಲ್ಲಿ ಬನ್ನಿ. ಏನಪ್ಪ? ತಗೋ ಅಕ್ಕ. ಬೇಡಪ್ಪ ಬೇಡ, ಈ ತರದೆಲ್ಲ ನಾವು ತಗೊಳಲ್ಲ. ಇಷ್ಟ ಆದವ್ರಿಗೆ ಓಟ್ ಹಾಕ್ತಿವಿ, ನೀವ್ ಹೋಗಿ. ಅದ್ ಹಾಗ ಬೇಡ ಬೇಡ. ನಾನ್ ರಾಜಕೀಯಕ್ಕೋಸ್ಕರ ಅಥವಾ ಓಟಿಗೋಸ್ಕರ ನಾನ್ ಬಂದಿಲ್ಲ. ಇವತ್ ನಮ್ಮ ಅಮ್ಮನ ವರ್ಷ ದಿನ, ಅವ್ರ ಹೆಸರಲ್ಲಿ ನಿಮಗೆ ಕೊಡಕ್ಕಂತ ಬಂದಿದ್ದೀನಿ. ನೀವೇ ನನ್ನ ತಾಯಿ ಅಂತ ಈ ಸೀರೆ ತಗೊಂಡ್ಬಿಡಮ್ಮ. ತಗೊಳಮ್ಮ. ನಮಗೋಸ್ಕರ ಬಿಯರ್ ಕೊಟ್ಟಿದ್ದಾರೆ, ಬಂದ್ರು. ಏ, ನಮ್ ಪೀಕೆ ಅಣ್ಣ ಹೆಣ್ಮಕ್ಳಿಗೆ ಸೀರೆ ತಂದ್ಕೊಟ್ರೆ ನಿನ್ ಮೇಯರು ಸಾರಾಯಿ ಕೊಟ್ಟು ಹಾಳ್ ಮಾಡ್ತಿದಾನ. ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೊಡಿತೀನಿ. ಅಕ್ಕ, ನಾವ್ ಗೆಲ್ತೀವಿ ಅಂತ್ಯಾ? ನೋಡು ಮಂದಿರ, ರಾಜಕೀಯದಲ್ಲಿ ಎಲ್ಲನೂ ಸಾಧ್ಯ. ಒಂದೇ ಒಂದ್ ರಾತ್ರಿಯಲ್ಲಿ ಫಲಿತಾಂಶ ಬದಲಾವಣೆ ಆಗತ್ತೆ, ಗೌರ್ಮೆಂಟೇ ಬಿದ್ದೋಗುತ್ತೆ.
ಈ ರಾತ್ರಿನೇ ನಾವು ದುಡ್ಡು ಹಂಚ್ಬೇಕು. ದೇವ್ರೆ, ನಮ್ಮ ಅಕ್ಕನ ಎಣಿಕೆ ಪತಿವ್ರತೆ ಆಗಿದ್ರೆ ನಾನು ಗೆಲ್ತೀನಿ, ಹಾಗೆ ನಾನು ಪತಿವ್ರತೆ ಆಗಿದ್ರೆ ಪಿಕೆ ಗೆಲ್ತಾನೆ ಅಷ್ಟೇ. ಏನಂದೆ? ಈಗ ನಡೀತಾ ಇರೋ ಕಾರ್ಪೊರೇಟ್ ಎಲೆಕ್ಷನ್ ಅಲ್ಲಿ ಎಕ್ಸಿಟ್ ಪೋಲ್ಸ್ ಎಷ್ಟಿದೆ ಅಂತ ಗೊತ್ತಾ? ಅಮ್ಮ, ನಾವು ಪಿಕೆಗೆ ಓಟ್ ಹಾಕೋಣ. ಸರಿ ಕಂದ, ಅವ್ರಿಗೆ ಹಾಕೋಣ. ನಾವು ಪಿಕೆಗೆ ಓಟ್ ಹಾಕೋಣ ಅಪ್ಪ. ಸರಿ ಅಮ್ಮ, ಆಯ್ತು. ಎಕ್ಸಿಟ್ ಪೋಲ್ಸ್ ಅಲ್ಲಿ ಪಿಕೆಗೆ ಎಲ್ಲರೂ ಫೇವರೇಟ್ ಆಗಿದ್ದಾರೆ. ಅವರೇ ಗೆಲ್ಬೇಕು ಅಂತ 80% ವೋಟರ್ಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ತಿಳಿದಿದೆ. ಏನ್ ಮಾಡೋದು ಅಂತ್ಯಾ? ಅವ್ರನ್ನ ಬರಕ್ ಹೇಳಿ. ನಮಸ್ಕಾರ ರೀ ಮೇಯರ್ ಅವ್ರೆ. ನಮಸ್ಕಾರ ಪಿಕೆ. ಏನ್ ಸರ್ ಬರಕ್ ಹೇಳಿದ್ರಂತೆ, ಏನ್ ಮ್ಯಾಟ್ರು? ನೀನು 25 ಲಕ್ಷ ಕೇಳ್ತಾ, ಇನ್ನೂ 5 ಲಕ್ಷ ಸೇರಿಸಿ ರೌಂಡ್ ಫಿಗರ್ ಮಾಡಿ 30 ಲಕ್ಷ ಕೊಡ್ತೀನಿ. ನಿಮ್ ಪಾರ್ಟಿನ ನಮ್ ಪಾರ್ಟಿಗೆ ಸೇರಿಸ್ಕೊಂಡು ನಮ್ಮನ್ಗೆ ಸಹಾಯ ಮಾಡಬೇಕು ಅಷ್ಟೇ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆದ್ರೆ ನಂದೊಂದು ಕಂಡೀಷನ್, ಸ್ವಲ್ಪ ಸೂಟ್ ಕೇಸ್ನ ಅಲ್ಲಿ ಪಕ್ಕಕ್ಕಿಡು. ಸರ್, ಅಷ್ಟಕ್ಕೂ ನನ್ನ ಟಾರ್ಗೆಟೇ ಬಿಯರ್ ಬಾಟ್ಲು. ನಂಗ್ ಬಿಯರ್ ಕೊಟ್ಟು ಅವನ್ ಬಾಯಿಯಿಂದ ನನಗ್ ಸಾರಿ ಹೇಳ್ಬೇಕು ಅವನು. ಏ ಮೋಹನ್, ಏನ್ ಹೇಳಲ್ವಾ? ಸರಿ ಮೇಯರ್ ಅವ್ರೆ, ನಾನು ಹೊರಡ್ತೀನಿ. ಪಿಕೆ 1 ನಿಮಿಷ. ಹೇಯ್, ಹೇಳೋ ಮೇಲೆ. ಸಾರಿ. ಕೇಳಿಸ್ಲಿಲ್ಲ. ಸಾರಿ. ಸೂಪರ್, ತುಂಬಾ ಚೆನ್ನಾಗಿದೆ. 100% ನಿಮಗೆ ಸಪೋರ್ಟಿವ್ ಆಗಿ ನಾನು ಇರ್ತೀನಿ. ಇವಾಗ ನಾವೆಲ್ಲ ಸೇರ್ಕೊಂಡು ಒಂದೇ ಪಾರ್ಟಿ ಆಗಿದೀವಲ್ಲ, ಹ್ಯಾಪಿಯಾಗಿ ಒಂದು ಸೆಲ್ಫಿ ತೆಗಿಯೋಣ ಸರ್. ವೈ ನಾಟ್? ನೀವು ಸೂಪರ್ ಸರ್. ಹೆಂಗೆ, ಸಖತ್ತಲ್ವಾ? ತುರುಕ್ಸೋ ಒಳಗೆ. ಅದು ಬರ್ಲಾ ಸರ್? ಸಖತ್ತಾಗಿರುತ್ತೆ. ಗೆಲುವು ನಮ್ದೇ, ನೀವು ಹೆದರ್ಕೋಬೇಡಿ. ಪ್ರಜೆಗಳೇ, ಪಿಕೆ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಅವ್ರನ್ನ ನೋಡ್ತಾ ಇದ್ರೆ 2024ರಲ್ಲಿ ಯಾವ ಅಧಿಕಾರಕ್ಕೂ ಯೋಚನೆ ಮಾಡದೆ 2 ಪಾರ್ಟಿಗೆ ಸಪೋರ್ಟ್ ಮಾಡಿದಂತ ಒಬ್ಬ ದೊಡ್ಡ ನಾಯಕ ನೆನಪಿಗೆ ಬರ್ತಾ ಇದ್ದಾನೆ. ಹಾಗೆ ಪಿಕೆ ಕೂಡ ಯಾವ ಅಧಿಕಾರದ ಬಗ್ಗೆನೂ ಯೋಚನೆ ಮಾಡದೆ ನಮ್ ಪಾರ್ಟಿ ದೊಡ್ಡತನನ ಗಮನದಲ್ಲಿಟ್ಕೊಂಡು ಅವ್ರ ಪಾರ್ಟಿನ ನಮ್ ಪಾರ್ಟಿಲಿ ಸೇರ್ಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಚಪ್ಪಾಳೆಯಿಂದ ಅವ್ರನ್ನ ಸ್ವಾಗತಿಸಿ. ನಮಸ್ಕಾರ ಮೇಯರ್ ಸರ್. ನನ್ ಪ್ರೀತಿಯ ಪ್ರಜೆಗಳೇ, ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನಿಲ್ಲಿಗೆ ಬಂದಿರೋದು ಮೇಯರ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಲ್ಲ. ಏನೋ ಮಾತಾಡ್ತಾ ಇದ್ಯಾ? ಏಯ್ ಮೋಹನ್, ಏನಂದ ನೀನು? ನಾವು ಲೇಬರ್ಗಳು ಕೈಲಾಗದೆ ಇರೋರ? ನನ್ ರೇಂಜ್ ಬರೀ ಬೀರು ಬಿರಿಯಾನಿ ಪ್ಯಾಕೆಟಾ? ಏಯ್, ನಿನ್ನ ಹತ್ರನೇ ದುಡ್ಡಿಸ್ಕೊಂಡು ನಿಂಗೆ ಸವಾಲ್ ಹಾಕಿ ನಾನು ಗೆಲ್ತೀನಿ. ಈ ಲೇಬರ್ ಪವರ್ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ತೀನಿ. ಏ ಮೋಹನ್, ಇನ್ ಎಲೆಕ್ಷನ್ಗೆ ಬರೀ ಒಂದೇ ದಿನ ಅಷ್ಟೇ ಉಳಿದಿರೋದು. ನಾನು ಕಾರ್ಪೊರೇಟ್ ಆಗ್ತೀನೋ ಇಲ್ವೋ ಅನ್ನೋದನ್ನ ಪಕ್ಕ ಕಿಡಿ. ಈ 5 ವರ್ಷ ನಿಮ್ ಭವಿಷ್ಯ ಹೇಗಿರ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂದ್ರೆ, ಹೋದ್ಸಲ ಎಲೆಕ್ಷನ್ ಅಲ್ಲಿ ನೀವು ಎಲ್ರೂ ನಮ್ ಮೇಯರಿಗೆ ಸಪೋರ್ಟ್ ಮಾಡಿದ್ರಿ. ನೀವು ನಿಮ್ ನಿಯತ್ ಮಾತ್ರ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ತು. ನೀವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಗೆಲ್ಸಿರೋ ನಿಮ್ ನಾಯಕರಲ್ಲಿ ಎಲ್ಲಿ ನಿಮ್ ನಾಯಕರು? ಸತ್ತು ಹೆಣ ಆಗೋದ್ರು. ನೀವೆಲ್ರೂ ಕಂಡಿರೋ ಕನ್ಸನ್ನ ಪ್ರಸಾದ್ ಅವರು ನಿಜ ಮಾಡ್ಬೇಕಾದ್ರೆ ಅದನ್ನ ಮೇಯರ್ ತಡೆದಿರೋದು ನಿಜ. ಈ ಮೇಯರ್ ಅಕ್ರಮನ್ನ ಪ್ರಸಾದ್ ಅವ್ರು ಕಂಡು ಹಿಡಿದಿದ್ದು ನಿಜ. ಪ್ರಸಾದ್ ನಿಮ್ ಹತ್ರ ಹೇಳಿದ್ ಎಲ್ಲದೂ ಕೂಡ ನಿಜ. ಇಷ್ಟೆಲ್ಲ ಸತ್ಯನ ಇವನಿಗಿರೋ ಅಧಿಕಾರದಿಂದ ಮುಚ್ಚಿಟ್ಟಿದ್ದು ನಿಜ. ನಾನು ಎಲೆಕ್ಷನ್ ಅಲ್ಲಿ ನಿಂತಿರೋದು ಅಧಿಕಾರಕ್ಕೋಸ್ಕರ ಅಲ್ಲ, ಸತ್ಯನ ಹೊರಗ್ತಾರೆ. ಏಯ್ ಮೋಹನ್, ಏಯ್ ಮೋಹನ್, ಮೋಹನ್ ಕುತ್ಕೊಳ್ಳ. ಏಯ್, ಇದು ಪೋಲಿಂಗ್ ಟೈಮ್. ಏನ್ ನಡೆದ್ರು ನಮ್ಮ ಮುಖಕ್ಕೆ ಮಸಿ ಬಳ್ಕೋಬಾರ್ದು. ಅಂದ್ರೆ ಏನು? ಮರ್ಡರ್ ನಡಿಬೇಕು, ಆದ್ರೆ ಇವಾಗಲ್ಲ. ಎಲೆಕ್ಷನ್ ಕೋಡ್ ಮುಗ್ದಂತ ನೆಕ್ಸ್ಟ್ ಕ್ಷಣ ಸಂಜೆ 6 ಗಂಟೆ ಆದ್ಮೇಲೆ
ಪೋಲಿಂಗು ನಮ್ಗೆ ಅನುಕೂಲವಾಗಿ ಬಂತು ಅಂತ ಅನ್ಕೋ, ಕೈ ಕಾಲು ಮುರ್ದಾಕಿ ಎಲ್ಲಾದ್ರೂ ಎಸೆದ್ಬಿಡು. ಆದ್ರೆ ಪೋಲಿಂಗು ಅವನ್ ಅನುಕೂಲವಾಗಿ ಬಂತು ಅಂತ ಅನ್ಕೋ, ಸಾಯಿಸ್ಬಿಟ್ರು ಶವನ ಎಲ್ಲಾದ್ರೂ ಮಾಯ ಮಾಡ್ಬಿಡು. ಏಯ್, ಬಿಹಾರ್ ಅವರು ತುಂಬಾನೇ ಆತರದಿಂದ ಕಾಯ್ತಾ ಇದ್ದಾರೆ, ಬರೋದಕ್ಕೆ ಹೇಳಿ. ರಿಗ್ಗಿಂಗ್ ನಡಿಬೇಕು. ಇವಳಜ್ಜಿ ಇವಳಿಗೆ ಹಾಲ್ ಬೂತ್ಗೂ ಪೋಲ್ ಬೂತ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ. ರೋಡಲ್ಲಿ ಎಲ್ಲಿ ಕಾಣಿಸಿದ್ರು ಕಣ್ಣ ಟಿಂಗ್ 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 ಅಂತ ಮಿಡುಕ್ಸ್ತಾನೆ ಇರ್ತಾಳೆ. ತೆಗೆದು ಬಿಟ್ಟ ಅಂದ್ರೆ ನನ್ನ ಮಕ್ಕಳು. ಹೋಗ್ರ ಒಳಗೆ.